ಈ ಧಾರ್ಮಿಕತೆಗೂ ಆಧ್ಯಾತ್ಮಕ್ಕೂ ಏನು ವ್ಯತ್ಯಾಸ? ನೋಡಿ, ಧಾರ್ಮಿಕತೆ ನಮ್ಮ ಭಾರತದಲ್ಲಿರುವಂಥ ಧಾರ್ಮಿಕತೆ ಏನಿದೆ, ಆ ಧಾರ್ಮಿಕತೆ ಆಚರಣೆ ಮಾಡ್ತಾ 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 ಆಧ್ಯಾತ್ಮಿಕತೆಗೆ ಹೋಗಬೇಕು ಅಂತಿದೆ. ಆದರೆ ಧಾರ್ಮಿಕತೆ ಅಂದರೆ ನಾನು ಹೇಳದ್ನಲ್ಲ, ನಾಮ ಹಾಕಬೇಕು, ಪೂಜೆ ಮಾಡಬೇಕು, ಹೀಗೆ ಲಕ್ಷಣಗಳಿವೆ, ಹೀಗೆ ಇರಬೇಕು ಅಂತ, ಅದು ಧಾರ್ಮಿಕತೆ. ಆದರೆ ಆಧ್ಯಾತ್ಮಿಕತೆಗೆ ಇದ್ಯಾವುದೂ ಅವಶ್ಯಕತೆನೇ ಇಲ್ಲ. ಅಂದರೆ ಧಾರ್ಮಿಕತೆಯಲ್ಲಿ ಮೌಢ್ಯಗಳು ಇದ್ದಾವೆ ಅಂತ ಅನ್ಸುತ್ತೆ. ಮೌಢ್ಯ ಏನಿಲ್ಲ. ನಮ್ಮ ಭಾರತೀಯ ಪರಂಪರೆಯಲ್ಲಂತೂ ನಾನಂತೂ ನೋಡಿಲ್ಲ. ಅಂದರೆ ಇತ್ತೀಚೆಗೆ ಒಂದಷ್ಟು ಆ್ಯಡ್ ಆಗಿರ್ಬೋದು. ನೋಡಿ, ಮೊದಲಿಂದ ಬಂದಿದೆ ಏನು, ಏಕಾದಶಿ ಉಪವಾಸ ಮಾಡಬೇಕು ಅಂತಿದೆ, ಅಲ್ಲಿ ಎಲ್ಲಿ ಮೌಢ್ಯತೆ ಇಲ್ಲ, ಸೈಂಟಿಫಿಕ್ ರೀಸನ್ ಇದೆ. ಆಗ ಪ್ರತಿ ಹಬ್ಬಗಳಲ್ಲೂ ಈ ಥರದ್ದೇ ಊಟ ಮಾಡುವಂತಿದೆ, ಪ್ರತಿ ಋತುವಿನಲ್ಲೂ ಈ ರೀತಿಯಾದ ಆಚರಣೆಗಳನ್ನೇ ಮಾಡುವಂತ ಇದೆ. ಉದಾಹರಣೆಗೆ ಯುಗಾದಿ ಬಂತು, ಅಭ್ಯಂಗ ಸ್ನಾನ ಮಾಡು, ಮುಂದೆ ಹೀಗೆ ಶಿವರಾತ್ರಿ ಬಂತು, ಉಪವಾಸ ಮಾಡು. ಪ್ರತಿ ಆಚರಣೆಗಳು ಏನಿದೆ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಏನಿದೆ, ಮತ್ತು ಕೇವಲ ಆರೋಗ್ಯ ಅಲ್ಲ, ಅದರ ಉನ್ನತಿಯೂ ಕೂಡ, ಮನಸ್ಸಿನ ಉನ್ನತಿಯೂ ಏನಿದೆ ಅದಾಗಬೇಕು. ಆ ದೃಷ್ಟಿಯಿಂದ ಧಾರ್ಮಿಕ ಆಚರಣೆಗಳನ್ನು ತಂದಿದ್ದಾರೆ. ಹಾಗಾಗಿ ಆಧ್ಯಾತ್ಮಿಕತೆ ಇದ್ದವನು ಧಾರ್ಮಿಕ ಆಚರಣೆ ಮಾಡಬಾರ್ದು ಅಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆ ಅವಶ್ಯಕತೆಯೇ ಇಲ್ಲದೆ, ಈಗ ರಮಣರ ಬಗ್ಗೆ ಹೇಳ್ತಾರೆ, ಅವ್ರು ಬರೀ ಕೊಂಪಿನ ಹಾಕೊಂಡು ಇರ್ತಿದ್ರು, ಯಾವುದೇ ಥರದ ವಸ್ತುಗಳು ಇರಲಿಲ್ಲ. ರಾಮಕೃಷ್ಣರು ಕೇಳ್ತಾ ಇದ್ರು, ನೀವು ಸರಿಯಾಗಿ ಜನವಾರನೇ ಇಲ್ಲ, ನಾಮನೇ ಹಾಕಲ್ಲ. ಅವ್ರು ನೋಡಪ್ಪ, ನಾನು ಧ್ಯಾನಕ್ಕೆ ಕೂತ್ ಎದ್ದಾಗ ನನ್ನ ಮೈ ಮೇಲೆ ಬಟ್ಟೆಯೇ ಇರ್ತಿರಲ್ಲ, ಅಂಥದ್ರಲ್ಲಿ ನಿನ್ನ ನಾಮ, ನೀನು ಜನವಾರ ಇಟ್ಕೊಂಡು ಏನು ಮಾಡಲಿ ನಾನು ಅಂತ.